ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಎ ಬ್ಲೈಂಡ್ ಚೈಲ್ಡ್ ಪೊಯಮ್ ಬೈ WH ಡೇವಿಸ್ ಈ ಒಂದು ಪದ್ಯದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಹಾಗೂ ಸಮರಿಯನ್ನು ಡಿಸ್ಕಸ್ ಮಾಡೋಣ. WH ಡೇವಿಸ್ ರವರ ಎ ಬ್ಲೈಂಡ್ ಚೈಲ್ಡ್ ಈ ಪದ್ಯದಲ್ಲಿ ಒಬ್ಬ ಕುರುಡ ಮಗುವಿಗೆ ಕವಿ ತಾನು ಕಾಣುವಂತಹ ಸೌಂದರ್ಯವನ್ನು ವಿವರಿಸಲು ಆಗುತ್ತಿಲ್ಲ, ಆ ಒಂದು ಸೌಂದರ್ಯವನ್ನು ತೋರಿಸೋದಕ್ಕೆ ಆಗುತ್ತಿಲ್ಲ. ಆ ಒಂದು ಕುರುಡ ಮಗುವಿಗೆ ಆ ಮಗು ಕೇಳ್ತಕ್ಕಂತಹ ಪ್ರಶ್ನೆಗಳಿಗೆ ಇಲ್ಲಿ ಕವಿ ತನ್ನ ಕಣ್ಣಿನಿಂದ ನೋಡಿರ್ತಕ್ಕಂತಹ ದೃಶ್ಯಗಳನ್ನು ವರ್ಣಿಸಲಾಗದಂತಹ ಒಂದು ಭಾವನೆಗಳನ್ನು ಈ ಒಂದು ಪದ್ಯದಲ್ಲಿ ವ್ಯಕ್ತಪಡಿಸಿದ್ದಾರೆ. ಇದರ ಲೈನ್ ಬೈ ಲೈನ್ ಸಮರಿ ಹಾಗೂ ಎಕ್ಸ್ಪ್ಲನೇಷನನ್ನು ನೋಡೋಣ. ಇಲ್ಲಿ ಮೊದಲ ಸಾಲುಗಳಲ್ಲಿ WH ಡೇವಿಸ್ ರವರು ಹೇಳ್ತಾ ಇದ್ದಾರೆ, ಹರ್ ಬೇಬಿ ಬ್ರದರ್ ಲಾಫ್ಡ್ ಲಾಸ್ಟ್ ನೈಟ್, ದ ಬ್ಲೈಂಡ್ ಚೈಲ್ಡ್ ಆಸ್ಕ್ಡ್ ಹರ್ ಮದರ್ ವೈ. ಇಲ್ಲಿ ಕವಿ ಹೇಳ್ತಾ ಇದ್ದಾರೆ, ನಿನ್ನೆ ರಾತ್ರಿ ಆ ಒಂದು ಹೆಣ್ಣಿನ ಕಂದಮ್ಮ ನಗುತ್ತೆ. ಆಗ ಆ ಪಕ್ಕದಲ್ಲಿರ್ತಕ್ಕಂತಹ ಒಂದು ಬ್ಲೈಂಡ್ ಚೈಲ್ಡ್ ಕುರುಡ ಮಗು ಆ ತಾಯಿಯನ್ನು ಕೇಳ್ತಾ ಇದೆ, ಆ ನಗು ಏಕಕ್ಕೆ ನಗ್ತಾ ಇದೆ ಮಗು ಅಂತ. ಅಂದರೆ ಹರ್ ಬೇಬಿ ಬ್ರದರ್ ಲಾಫ್ಡ್ ಲಾಸ್ಟ್ ನೈಟಲ್ಲಿ ನಗದಾಗ ಆ ಬ್ಲೈಂಡ್ ಚೈಲ್ಡ್ ಕೇಳುತ್ತೆ, ಆಸ್ಕ್ಡ್ ಮದರ್ ತಾಯಿಯನ್ನು ಕೇಳುತ್ತೆ ಯಾಕೆ ನಗ್ತಾ ಇದೆ ಅಂತ. ಈ ಸಾಲಿನ ಒಂದು ಅರ್ಥವನ್ನು ನೋಡಿದ್ರೆ ಒಂದು ದೃಷ್ಟಿಹೀನ ಮಗು, ಅಂದರೆ ಕಣ್ಣಿನ ದೃಷ್ಟಿ ಇಲ್ಲದೆ ಇರ್ತಕ್ಕಂಥ ಮಗು ಒಂದು ಪ್ರಶ್ನೆಯನ್ನು ಕೇಳ್ತಾ ಇದೆ. ಅಲ್ಲಿ ಕಂದಮ್ಮ ಒಂದು ಮಗು ನಕ್ಕಿದೆ. ಆ ನಗಿದ್ದನ್ನು ಈ ಮಗು ನೋಡೋಕ್ಕೆ ಆಗ್ತಾ ಇಲ್ಲ. ಆ ನಗುವನ್ನು ಕೇಳಿಸ್ಕೊಂಡು ಆ ನಗ್ತಾ ಇರ್ತಕ್ಕಂಥ ಕಾರಣ ಏನು ಅಂತಕ್ಕಂಥದ್ದನ್ನು ಆ ಒಂದು ಕುರುಡ ಮಗು ಬ್ಲೈಂಡ್ ಚೈಲ್ಡ್ ಕೇಳ್ತಾ ಇದೆ. ಅದಕ್ಕೆ ಉತ್ತರವಾಗಿ ನೆಕ್ಸ್ಟ್ನೇ ಸಾಲಿನಲ್ಲಿ ಹೇಳ್ತಾ ಇದ್ದಾರೆ, ಇಟ್ ವಾಸ್ ದ ಲೈಟ್ ದಟ್ ಕಾಟ್ ಈಸ್ ಹೈಸ್, ವುಡ್ ಶಿ ಮೈಟ್ ಲಾಫ್ ಟು ಸಿ ದಟ್ ನೈಟ್. ಇಲ್ಲಿ ತಾಯಿ ಉತ್ತರ ಹೇಳ್ತಾ ಇದೆ, ಆ ಮಗು ಯಾಕೆ ನಕ್ಕಿತ್ತು ಅಂದರೆ ಆ ಮಗುವಿನ ಕಣ್ಣುಗಳಿಗೆ ಬೆಳಕು ಬಿತ್ತು, ಆ ಬೆಳಕನ್ನು ನೋಡಲು ಆ ಮಗು ನಗದಿದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಆ ಒಂದು ಸಾಲಿನ ಅರ್ಥ ಅಂದರೆ ಮಗು ನಕ್ಕಿದ್ದು ಬೆಳಕನ್ನು ನೋಡಿ ಅಂತ ತಾಯಿ ಹೇಳಿದ್ದಾರೆ. ಆದರೆ ಈ ಬ್ಲೈಂಡ್ ಚೈಲ್ಡ್ ಮಗು, ದೃಷ್ಟಿ ಇಲ್ಲದೆ ಇರ್ತಕ್ಕಂಥ ಮಗು, ಆ ಬೆಳಕನ್ನು ನೋಡಲು ಸಾಧ್ಯವಾಗಿದ್ದರೆ ತಾನೂ ನಗಬಹುದಿತ್ತಲ್ಲ ಅಂತಕ್ಕಂಥದ್ದನ್ನು ತನ್ನ ಆಸೆಯನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದೆ. ಅದರ ಜೊತೆಗೆ ಆ ಬ್ಲೈಂಡ್ ಮಗು, ಆ ಕುರುಡ ಮಗುವಿನ ಒಂದು ದುಃಖವನ್ನು ಈ ಸಾಲಿನಲ್ಲಿ ನಾವು ಕೇಳಬಹುದಾಗಿರುತ್ತೆ. ನಂತರ ದ ಪ್ರೆಸೆನ್ಸ್ ಆಫ್ ಎ ಸ್ಟಿಪಂಡ್ ಕೋರ್ಸ್ ಈಸ್ ಸ್ಯಾಡ್ ಎನಫ್, ಬಟ್ ಟು ಮೈ ಮೈಂಡ್ ದ ಪ್ರೆಸೆನ್ಸ್ ಆಫ್ ಎ ಚೈಲ್ಡ್ ದಟ್ ಈಸ್ ಬ್ಲೈಂಡ್ ಇನ್ ಎ ಗ್ರೀನ್ ಗಾರ್ಡನ್ ಈಸ್ ಫಾರ್ ವರ್ಸ್. ನೋಡಿ, ಈ ಸಾಲುಗಳು ಹೇಳ್ತಾ ಇರ್ತಕ್ಕಂಥದ್ದು, ಒಂದು ಸತ್ತು ಹೋಗಿರ್ತಕ್ಕಂಥ ಶವ ಅನ್ನು ನೋಡಿದಾಗ ನಾವು ತುಂಬ ದುಃಖ ಪಡ್ತೇವೆ. ಆದರೆ ನನ್ನ ಪ್ರಕಾರ ಒಂದು ಗ್ರೀನ್ ಗಾರ್ಡನ್ನಲ್ಲಿ ಒಂದು ಕುರುಡ ಮಗು ಇರ್ತಕ್ಕಂಥದ್ದು ಆ ಶವಕ್ಕೆ ನಾವು ದುಃಖ ಪಡೋದಕ್ಕಿಂತ ಇನ್ನೂ ಹೆಚ್ಚು ಕೆಟ್ಟದಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಒಬ್ಬರು ಸತ್ತೋದಾಗ ನಾವು ದುಃಖ ಪಡ್ತೇವೆ, ಆದರೆ ಅದಕ್ಕಿಂತ ಒಂದು ಕುರುಡ ಮಗುವನ್ನು ಒಂದು ಹಸಿರು ಉದ್ಯಾನವನದಲ್ಲಿಟ್ಟಾಗ ಆ ಮಗುವನ್ನು ನೋಡಿದಾಗ ಶವಕ್ಕೆ ನಾವು ದುಃಖ ಪಡೋದಕ್ಕಿಂತ ಹೆಚ್ಚು ದುಃಖ ಪಡ್ತೇವೆ. ಅಂದರೆ ಇಲ್ಲಿ ಕವಿ ಹೇಳಿರ್ತಕ್ಕಂಥದ್ದು, ಮರಣ ಹೊಂದಿದ ಶವವನ್ನು ನೋಡೋದಕ್ಕಿಂತ ಜೀವಂತವಾಗಿರ್ತಕ್ಕಂತಹ, ಅದರಲ್ಲೂ ಹಸಿರು ಒಂದು ಗಾರ್ಡನ್ನಲ್ಲಿರ್ತಕ್ಕಂಥ ಕುರುಡ ಮಗುವನ್ನು ನೋಡ್ತಕ್ಕಂಥದ್ದು ಹೆಚ್ಚು ದುಃಖಕರ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ಸೌಂದರ್ಯವನ್ನು ಆನಂದಿಸಲು ಸಾಧ್ಯವಾಗದ ಸ್ಥಿತಿಯು ಸಾವಿಗಿಂತಲೂ ಭೀಕರವಾಗಿದೆ ಅಂತಕ್ಕಂಥದ್ದು ಈ ಸಾಲಿನ ಅರ್ಥವಾಗುತ್ತೆ. ಶಿ ಫೆಲ್ಟ್ ಮೈ ಕ್ಲಾತ್ ಫಾರ್ ವರ್ಲ್ಡ್ಲಿ ಪ್ಲೇಸ್, ಶಿ ಫೆಲ್ಟ್ ಮೈ ಫೇಸ್ ಇಫ್ ಐ ವಾಸ್ ಗುಡ್. ಅಂದರೆ ಇಲ್ಲಿ ಅವಳು ನನ್ನ ಬಟ್ಟೆಗಳನ್ನು ಮುಟ್ಟಿದ್ದಾಳೆ, ಯಾಕೆಂದರೆ ನಾನು ಹೇಗಿದ್ದೀನಿ ಅಂತ ತಿಳಿಯೋದಕ್ಕೆ. ಅವಳು ನನ್ನ ಮುಖವನ್ನು ಮುಟ್ತಾ ಇದ್ದಾಳೆ, ನಾನು ಒಳ್ಳೆಯವನೇ ಅಂತ ತಿಳಿಯಲು. ಅಂದರೆ ಇಲ್ಲಿ ಆ ಕುರುಡ ಮಗು ಏನು ಮಾಡ್ತಾ ಇದೆ, ಸ್ಪರ್ಶದ ಮೂಲಕ ತನ್ನ ಸುತ್ತಲೂ ಇರ್ತಕ್ಕಂಥದ್ದನ್ನೆಲ್ಲ ಅದು ಗ್ರಹಿಸುತ್ತೆ, ಕಣ್ಣು ಕಾಣೋದಿಲ್ಲ. ಆದ್ದರಿಂದ ಇಲ್ಲಿ ಆ ಮಗು ಕವಿಯ ಬಟ್ಟೆಯನ್ನು ಸ್ಪರ್ಶಿಸಿ ಅವರು ಹೇಗಿದ್ದಾರೆ, ಅವರ ಮುಖವನ್ನು ಮುಟ್ಟಿ ಅವರ ಗುಣ, ಅವರ ಪರಿಸ್ಥಿತಿ, ಅವರ ಸ್ಥಾನಮಾನ ಹೇಗಿದೆ ಅಂತಕ್ಕಂಥದ್ದನ್ನು ಗುರುತಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇದು ಆ ದೃಷ್ಟಿ ಇಲ್ಲದೆ ಇರತಕ್ಕಂತಹ ಕುರುಡರು ತಮ್ಮ ಸುತ್ತಮುತ್ತಲಿನವರನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಥರ ಮುಟ್ಟಿ ಆ ಸ್ಪರ್ಶ, ಒಂದು ಟಚ್ಚನ್ನು ಮಾಡಿ ಫೀಲ್ ಮಾಡ್ಕೋತಾರೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಮೈ ಫೇಸ್ ಲಾಸ್ಟ್ ಮೋರ್ ದ್ಯಾನ್ ಆಫ್ ಇಟ್ಸ್ ಬ್ಲಡ್, ಫಾರ್ ಫಿಯರ್ ಹರ್ ಹ್ಯಾಂಡ್ ವುಡ್ ರಾಂಗ್ಲಿ ಟ್ರೇಸ್. ಇಲ್ಲಿ ಈ ಸಾಲನ್ನು ಹೇಳ್ತಾ ಇರೋದು, ನನ್ನ ಮುಖ ಒಂದು ರೀತಿ ಆಫ್ ಇಟ್ಸ್ ಬ್ಲಡ್, ಅಂದರೆ ಲಾಸ್ಟ್ ಮೋರ್ ದೆನ್ ಆಫ್ ಇಟ್ಸ್ ಬ್ಲಡ್, ಅಂದರೆ ನನ್ನ ಮುಖ ನನ್ನ ರಕ್ತವನ್ನು ಕಳೆದುಕೊಂಡಿತು. ಏಕೆಂದರೆ ಆ ಬ್ಲೈಂಡ್ ಹುಡುಗಿಯ ಮುಖ ನನ್ನ ಮುಖವನ್ನು ಮುಟ್ಟಿದಾಗ
ಅದು ತಪ್ಪಾಗಿ ಏನಾದರೂ ಗ್ರಹಿಕೆ ಮಾಡ್ಕೊಳ್ತದೆ ಅಂತಕ್ಕಂಥ ಭಯದಿಂದ ನನ್ನ ಮುಖ ಬಿಳಿಚಿಕೊಳ್ತು ಅಂತ. ಅಂದರೆ ಮಗು ಸ್ಪರ್ಶದಿಂದ ಆ ಕವಿಯ ಮುಖವನ್ನು ಮುಟ್ಟಿದಾಗ ಆ ಮುಖದ ಒಂದು ಮುಖದ ಲಕ್ಷಣಗಳು ಅವೆಲ್ಲವೂ ಏನಾದರೂ ಆ ಕುರುಡ ಮಗುವಿಗೆ ತಪ್ಪಾಗಿ ಗೊತ್ತಾಗ್ಬಿಟ್ರೆ, ನನ್ನನ್ನು ತಪ್ಪಾಗಿ ಭಾವಿಸಿದರೆ ಏನು ಮಾಡೋದು ಅಂತಕ್ಕಂಥದ್ದನ್ನು ಕವಿ ಈ ಸಾಲಿನಲ್ಲಿ ವ್ಯಕ್ತಪಡಿಸ್ತಾರೆ. ವಿ ವರ್ ಇನ್ ದ ಗಾರ್ಡನ್ ವೇರ್ ಆರ್ ಬೀಸ್ ಆ್ಯಂಡ್ ಫ್ಲವರ್ಸ್ ಆ್ಯಂಡ್ ಬರ್ಡ್ಸ್ ಆ್ಯಂಡ್ ಬಟರ್ಫ್ಲೈಸ್. ಅಂದರೆ ನಾವು ಆ ಒಂದು ಗಾರ್ಡನಲ್ಲಿದ್ದೇವೆ, ಅಲ್ಲಿ ಜೇನುನೊಣಗಳಿದೆ, ಹೂಗಳಿದೆ, ಪಕ್ಷಿಗಳಿದೆ, ಚಿಟ್ಟೆಗಳಿದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಕವಿ ಉದ್ಯಾನವನದ ಒಂದು ಸೌಂದರ್ಯದ ದೃಶ್ಯವನ್ನು ಹೇಳ್ತಾ ಇದ್ದಾರೆ. ಅಲ್ಲಿ ಪ್ರಕೃತಿಯ ಸೌಂದರ್ಯ ತುಂಬ ಚೆನ್ನಾಗಿದೆ, ಇದು ನೋಡುವವರಿಗೆ ಮಾತ್ರ ಆನಂದ ನೀಡ್ತಕ್ಕಂಥ ದೃಶ್ಯ. ಆದರೆ ಆ ಬ್ಲೈಂಡ್ ಮಗುವಿಗೆ ಇದು ಯಾವುದೇ ರೀತಿ ಆನಂದವನ್ನು ನೀಡಲ್ಲ, ಯಾಕಂದರೆ ಅದಕ್ಕೆ ಅದು ಕಾಣೋದಿಲ್ಲ. ಒನ್ ಗ್ರೀಡಿ ಫ್ಲೆಡ್ಲಿಂಗ್ ರನ್ಸ್ ಆ್ಯಂಡ್ ಕ್ರೈಸ್ ಫಾರ್ ಆಲ್ ದ ಫುಡ್ ಈಸ್ ಪೇರೆಂಟ್ ಸೀಸ್. ಅಂದರೆ ಒಂದು ಹಕ್ಕಿ ಮರಿ ಓಡ್ತಾ ಇದೆ, ತನ್ನ ಪೇರೆಂಟ್ಸ್ ಯಾವುದೇ ಆಹಾರವನ್ನು ನೋಡಿದ್ರೂ ಆ ಆಹಾರ ತನಗೆ ಬೇಕು ಅಂತ ಆ ಹಕ್ಕಿ ಮರಿ ಅಳ್ತಾ ಇದೆ. ಇಲ್ಲಿ ಇದು ಪ್ರಕೃತಿಯ ಮತ್ತೊಂದು ಸೌಂದರ್ಯವನ್ನು ವಿವರಿಸ್ತಾ ಇದೆ. ಆಹಾರಕ್ಕಾಗಿ ಹಂಬಲಿಸ್ತಕ್ಕಂಥ ಹಕ್ಕಿ ಮರಿ ಇದು ತನ್ನ ಪೇರೆಂಟ್ಸ್ ಹತ್ರ ಹೋಗಿ ಆಹಾರ ನನಗೆ ಬೇಕು ಅಂತ ಹೇಳ್ತಾ ಇರೋದು. ಇದೊಂದು ಜೀವನದ ಒಂದು ರೀತಿ ಅಥವಾ ಜೀವನದ ಒಂದು ಸತ್ಯವನ್ನು ಈ ಸಾಲು ಹೇಳ್ತಾ ಇದೆ. ಐ ಸಿ ದೆಮ್ ಆಲ್ ಫ್ಲವರ್ಸ್ ಆಫ್ ಆಲ್ ಕೈಂಡ್, ದ ಶೀಪ್ ಆ್ಯಂಡ್ ಕ್ಯಾಟಲ್ ಆನ್ ದ ಲೀಸ್. ಇಲ್ಲಿ ನಾನು ಎಲ್ಲವನ್ನ ನೋಡ್ತಾ ಇದ್ದೇನೆ, ಎಲ್ಲ ರೀತಿಯ ಹೂಗಳು, ಹೂಗಾವಲು, ಕುರಿ, ದನಕರಗಳು ಎಲ್ಲವನ್ನ ನಾನು ನೋಡ್ತಾ ಇದ್ದೇನೆ. ಇಲ್ಲಿ ಕವಿತಾವು ಈ ಸೌಂದರ್ಯವನ್ನು ನೋಡೋದಕ್ಕೆ ತಾನು ಸಮರ್ಥನಾಗಿದ್ದೇನೆ, ಏಕೆಂದರೆ ನನಗೆ ಆ ದೃಷ್ಟಿ ಇದೆ, ನಾನು ನೋಡಬಲ್ಲೆ, ಇವೆಲ್ಲವನ್ನ ನೋಡಬಲ್ಲೆ. ಆದರೆ ಆ ಬ್ಲೈಂಡ್ ಮಗುವಿಗೆ ಇದು ಆಪೋಸಿಟ್, ಆ ಮಗುವಿಗೆ ಇದು ಯಾವುದು ಕಾಣೋದಿಲ್ಲ ಅನ್ನೋದನ್ನ ಇಲ್ಲಿ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ದ ಹೌಸಸ್ ಆಫ್ ದ ಹಿಲ್ಸ್, ದ ಟ್ರೀಸ್, ಬಟ್ ಐ ಆಮ್ ಡಮ್ ಫಾರ್ ಶಿ ಈಸ್ ಬ್ಲೈಂಡ್. ಆ ಒಂದು ಪ್ರಕೃತಿಯ ಸೌಂದರ್ಯದಲ್ಲಿ ಬೆಟ್ಟದ ಮೇಲಿನ ಮನೆಗಳಿವೆ, ಮರಗಳಿವೆ, ಅವೆಲ್ಲವೂ ಇದೆ, ಆದರೆ ಅವಳು ಮೌನವಾಗಿದ್ದಾಳೆ. ಯಾರು? ಆ ಕುರುಡ ಹುಡುಗಿ ಮೌನವಾಗಿದ್ದಾಳೆ, ಏಕೆಂದರೆ ಆಕೆಗೆ ಯಾವುದೂ ಸಹ ಕಾಣ್ತಾ ಇಲ್ಲ. ಅಂದರೆ ಈ ಕೊನೆಯ ಸಾಲಿನ ಅರ್ಥ ಕವಿ ಹೇಳ್ತಾ ಇರ್ತಕ್ಕಂಥದ್ದು, ಈ ಎಲ್ಲ ಸೌಂದರ್ಯವನ್ನು ನನಗೆ ನೋಡೋಕ್ಕೆ ಸಾಧ್ಯ ಇದೆ, ಆದರೆ ಈ ಒಂದು ಬ್ಲೈಂಡ್ ಮಗುವಿಗೆ ಈ ಸೌಂದರ್ಯವನ್ನು ನೋಡೋಕ್ಕೆ ಸಾಧ್ಯ ಇಲ್ಲ. ಆದರೆ ಇವೆಲ್ಲವನ್ನು ನೋಡ್ತಾ ಇರ್ತಕ್ಕಂಥ ನನಗೆ ಆ ಮಗುವಿಗೆ ಅವುಗಳನ್ನು ವಿವರಿಸಿ ಅವುಗಳನ್ನು ತೋರಿಸಲು ನನಗೆ ಸಾಧ್ಯವಾಗ್ತಾ ಇಲ್ಲ. ಆದ್ದರಿಂದ ಏನಾಗ್ತಾ ಇದೆ, ಐ ಆಮ್ ಡಮ್, ನಾನು ಕುರುಡನಾಗಿಲ್ಲ, ನಾನು ಮೂಕನಾಗಿದ್ದೇನೆ. ಫಾರ್ ಶಿ ಈಸ್ ಬ್ಲೈಂಡ್, ಏಕೆಂದರೆ ಅವಳು ಕುರುಡಿಯಾಗಿದ್ದಾಳೆ, ಅವಳಿಗೆ ದೃಷ್ಟಿ ಇಲ್ಲ. ಅವಳದೊಂದು ಅಸಹಾಯಕತೆ ಆಗಿದ್ದರೆ ನನಗೆ ಇವೆಲ್ಲವೂ ನೋಡಿದ್ರೂ ಸಹ ಆ ಕುರುಡ ಹುಡುಗಿಗೆ, ಆ ಕುರುಡಗೆ, ಆ ದೃಷ್ಟಿಹೀನ ಮಗುವಿಗೆ ಇವುಗಳನ್ನು ನನ್ನ ಕೈಯಲ್ಲಿ ತೋರಿಸಲು ಆಗ್ತಾ ಇಲ್ಲ, ವಿವರಿಸಲು ಆಗ್ತಾ ಇಲ್ಲ. ಸೊ ನಾನು ಒಬ್ಬ ಡಂಬ್, ನಾನೊಬ್ಬ ಮೂಕನಾಗಿದ್ದೇನೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ದೃಷ್ಟಿಹೀನತೆಯಿಂದ ಉಂಟಾಗಿರ್ತಕ್ಕಂಥ ಅಸಹಾಯಕತೆ ಮತ್ತು ದುಃಖವನ್ನು ಆಳವಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರ ಜೊತೆಗೆ ಆ ದೃಷ್ಟಿಹೀನ ಮಗುವಿಗೆ ಇವುಗಳನ್ನೆಲ್ಲವನ್ನು ತೋರಿಸಲು, ವಿವರಿಸಲು ಆಗದೆ ಕವಿ ತಾನು ಡಮ್, ನಾನು ಮೂಕನಾಗಿದ್ದೇನೆ ಅಂತ ಹೇಳಿ ಈ ಒಂದು ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಎ ಬ್ಲೈಂಡ್ ಚೈಲ್ಡ್, ಈ ಪದ್ಯದ ಕನ್ನಡದ ಒಂದು ಎಕ್ಸ್ಪ್ಲನೇಷನನ್ನು ನೀಡಿದ್ದೇನೆ. ಇದು ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಹಾಗೆ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ, ಡೌನ್ಲೋಡ್ ಮಾಡಿಕೊಳ್ಳಿ. ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.